ಬೆಂಗಳೂರಿನಲ್ಲಿ ನಿನ್ನೆ ಮುಂಜಾನೆ ಏನೋ ಒಂದು ಕಾರ್ ಒಂದು ಡ್ರಿಫ್ಟ್ ಅನ್ನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಕಾರನ್ನ ಕಬ್ಬನ್ ಪಾರ್ಕ್ ಟ್ರಾಫಿಕ್ ಪೊಲೀಸರು ಪತ್ತೆ ಹಚ್ಚಿರುವಂತದ್ದು. ಪತ್ತೆ ಹಚ್ಚಿ ಅದನ್ನ ಸಹ ಇದೀಗ ತಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಗೆ ತೆಗೆದುಕೊಂಡು ಬಂದಿರುವಂತದ್ದು. ಅಂದ್ರೆ ನಿನ್ನೆ ಮುಂಜಾನೆ ಸುಮಾರು 7 ಗಂಟೆ ಸುಮಾರದಲ್ಲಿ ಅನಿಲ್ ಕುಂಬ್ಳೆ ರಸ್ತೆಯಲ್ಲಿರುವಂತಹ ಏನು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಅನಿಲ್ ಕುಂಬ್ಳೆ ಸರ್ಕಲ್ ಏನಿದೆ, ಆ ಒಂದು ಸರ್ಕಲ್ ನಲ್ಲಿ ಈ ಒಂದು ಕಾರು ಡ್ರಿಫ್ಟಿಂಗ್ ಮಾಡಿರೋದು ವಿಚಾರ ಒಂದು ಸಾಕಷ್ಟು ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕಾರಿನ ನಂಬರ್ ಅನ್ನ ಆಧರಿಸಿ ಇದೀಗ ಆ ಕಾರು ಎಲ್ಲಿತ್ತು ಏನೋ ಅನ್ನೋದ್ರ ಬಗ್ಗೆ ಸಹ ಒಂದು ಸೀಸ್ ಮಾಡಿಕೊಂಡು ಬಂದಿರುವಂತದ್ದು. ಮೇಲ್ನೋಟಕ್ಕೆ ಇದು ಏನೋ ಅರ್ಕಿರಯ್ಯ ಅವರ ನಿವಾಸದಲ್ಲಿ ಇತ್ತು ಅಂತ ಏನೋ ಕಾರು ಗೊತ್ತಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಏನು ಇದೀಗ ಕಾರನ್ನ ಹೋಗಿ ಇವತ್ತು ಬೆಳಗಿನ ಜಾವ ಏನೋ ಕರ್ಕೊಂಡು ಬಂದಿರುವಂತದ್ದು. ಸೊ ಈಗ ಕಾರನ್ನು ಸಹ ಸೀಸ್ ಮಾಡ್ಕೊಂಡು ಬಂದು ಇಲ್ಲಿ ಇಟ್ಕೊಂಡಿರುವಂತದ್ದು. ಮತ್ತೆ ಆ ಕಾರಿನ ದಾಖಲಾತಿಗಳನ್ನು ಸಹ ಇದೀಗ ಏನೋ ಕಬ್ಬನ್ ಪಾರ್ಕ್ ಟ್ರಾಫಿಕ್ ಪೊಲೀಸರು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಇದು ಅಂದ್ರೆ ಪ್ರಾಥಮಿಕವಾಗಿ ಡೆಲ್ಲಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತದ್ದು ಗೊತ್ತಾಗಿರುವಂತದ್ದು. ಮತ್ತೆ ಇದರ ಓನರ್ಶಿಪ್ ಬಗ್ಗೆ ಇದೀಗ ಪೊಲೀಸರು ಏನು ಪತ್ತೆ ಹಚ್ಚಕ್ಕೆ ಮುಂದಾಗಿರುವಂಥದ್ದು. ಇದೀಗ RTO ಅಧಿಕಾರಿಗಳಿಗೂ ಸಹ ಪತ್ರವನ್ನು ಬರೆದಿರುವಂಥ, ಅಂದರೆ ಈಗ ಕಾರಿನ ನಂಬರ್ ಏನಿದೆ ಆ ನಂಬರ್ನ ಒಂದು ಆಧರಿಸಿ ಒಂದು ಮಾಲೀಕರು ದೆಹಲಿಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಆದರೆ ಈ ಕಾರು ಇಲ್ಲಿ ಬೆಂಗಳೂರಿನಲ್ಲಿ ಸಹ ಒಂದು ನಿವಾಸದಲ್ಲಿ ಪತ್ತೆಯಾಗಿರುವಂಥದ್ದು ಗೊತ್ತಾಗಿರುವಂಥದ್ದು. ಸೊ ಹಾಗಾಗಿ ಈ ಕಾರಿನ ಓನರ್ ಯಾರು ಅನ್ನೋದ್ರ ಬಗ್ಗೆ RTO ಅಧಿಕಾರಿಗಳಿಗೆ ಇದೀಗ ಕಬ್ಬನ್ ಪಾರ್ಕ್ ಪೊಲೀಸರು ಪತ್ರವನ್ನು ಬರೆದಿರುವಂಥದ್ದು. ಈ ಕಾರಿನ ಓನರ್ ಮೂಲ ಮಾಹಿತಿಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಅವರು ಕೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಕಬ್ಬನ್ ಪಾರ್ಕ್ ಪೊಲೀಸರು ಸಹ ಒಂದು ಪತ್ರಕ್ಕೆ ವೇಟ್ ಅನ್ನ ಮಾಡ್ತಿರೋ. ಮುಂದಿನ ದಿನಗಳಲ್ಲಿ ಆ ಪತ್ರ ಏನು RTO ಅಧಿಕಾರಿಗಳಿಂದ ಉತ್ತರ ಬಂದಂತ ನಂತರದಲ್ಲಿ ಈ ಮಾಲೀಕರು ಯಾರು ಅಂತ ಗೊತ್ತಾಗಿದೆ. ಮೇಲ್ನೋಟಕ್ಕೆ ಅರಕೀರಯ್ಯ ನಿವಾಸದಲ್ಲಿ ಈ ಒಂದು ಕಾರ್ ಇರೋದು ಗೊತ್ತಾಗಿರೋದು. ಆ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಅನ್ನ ಸಹ ಕೊಟ್ಟಿರುವಂತದ್ದು, ವಿಚಾರಣೆಗೆ ಹಾಜರಾಗಬೇಕು. ಮತ್ತೆ ಆ ದಿನ ಘಟನೆ ಏನಾಯಿತು ಅದರ ಬಗ್ಗೆ ಒಂದು ಸ್ಪಷ್ಟನೆ ಕೊಡಿ ಅಂತ ಸಹ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶೋಕ ನ್ಯೂಸ್, ಬೆಂಗಳೂರು.